ಕಷ್ಟಗಳಾಗ್ತಾ ಇರ್ತವೆ, ಏನು ತೊಂದರೆ ಇಲ್ಲ. ಎಲ್ಲವನ್ನು ನಿಭಾಯಿಸುವ ಕಾರಣಕ್ಕೆ ನಾವಿಲ್ಲಿಗೆ ಬಂದಿದ್ದೀವಿ. ಮರವಾಗಿ ಜನಿಸಿಲ್ಲ, ಮನುಷ್ಯನಾಗಿ ಜನಿಸಿದ್ದೀವಿ. ಮನುಷ್ಯನಾದ ಮೇಲೆ ಇದೆಲ್ಲ ಇದ್ದಿದ್ದೆ. ಸ್ವಲ್ಪ ಕಾಲ ಯಾಕೋ ಸ್ವಲ್ಪ ತೊಂದರೆ ಆಗಿದೆ, ಒಳ್ಳೆಯದಕ್ಕೆ ಕಾಲ ಇಲ್ಲ ಅಂತ ಕೆಲವೊಂದನ್ನು ನೋಡಿದಾಗ ಅನಿಸುತ್ತೆ. ಆದರೆ ನೀವು ಬೇಸರ ಮಾಡಿಕೊಳ್ಳಬೇಡಿ. ಯಾವ ಕಾಲವೇ ಆಗಲಿ, ಅದು ಕಲಿಯುಗವಾಗಲಿ, ಸತ್ಯಯುಗವಾಗಲಿ, ತ್ರೇತಾಯುಗವಾಗಲಿ, ದ್ವಾಪರ ಯುಗವಾಗಲಿ, ಯಾವುದೇ ಕಾಲವಾಗಲಿ, ನಮ್ಮ ಸ್ವಂತಿಕೆ, ನಮ್ಮ ಉದಾತ್ತ ವ್ಯಕ್ತಿತ್ವ, ನಮ್ಮ ಆಧ್ಯಾತ್ಮಿಕ ಹಸಿವು ಇದು ಸದಾ ಇರಬೇಕು. ನಾನು ಮೊನ್ನೆ ಹೇಳಿದ್ದೀನಿ, ಕಲಿಯುಗ ಎಷ್ಟು ಘೋರವಾಗುತ್ತೆ ಹೋಗ್ತಾ ಹೋಗ್ತಾ ಹೋಗ್ತಾ. ಇಲ್ಲಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಚಾಕು ಚೂರಿ ಮಚ್ಚುಗಳನ್ನು ಹಿಡಿದು ಓಡಾಡಬಾರ್ದು. ನಾವು ಇಲ್ಲಿ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಭಗವಂತನ ಆಶ್ರಯ ಹಾಗೂ ಭಗವತ್ ಭಕ್ತಿ, ಜ್ಞಾನದ ಮೊರೆ ಹೋಗಬೇಕು. ಮೌನ, ಧ್ಯಾನ, ಜ್ಞಾನ, ಪ್ರೇಮ, ಕರುಣೆ, ಅನುಕಂಪ, ಹೀಗೆ ನಾವು ಈ ಶ್ರೇಷ್ಠ ಗುಣಗಳನ್ನು ಆಯುಧಗಳನ್ನಾಗಿ ಮಾಡಿಕೊಳ್ಳಬೇಕು. ನಾನು ಯಾವುದೋ ಆಯುಧಗಳನ್ನು, ಮಾರಕಾಸ್ತ್ರ ಆಯುಧಗಳನ್ನು ಜೊತೆ ಇಟ್ಕೊಂಡು ಓಡಾಡ್ತೀನಿ, ಆ ಗನ್ಮ್ಯಾನ್ಗಳನ್ನು ಜೊತೆ ಇಟ್ಕೊಂಡು ಓಡಾಡ್ತೀನಿ, ನಾನು ಬೌನ್ಸರ್ಸ್ಗಳನ್ನು ಜೊತೆ ಇಟ್ಕೊಂಡು ಓಡಾಡ್ತೀನಿ. ಆಗ ಓಡಾಡೋರಿಗೆಲ್ಲ ಒಂದು ಸ್ಪಷ್ಟವಾದ ಅರಿವಿದೆ, ಹಂಗೆ ಓಡಾಡೋ ಥರ ಅವ್ರು ಏನು ಮಾಡಿಕೊಂಡ್ರು, ಯಾಕಷ್ಟು ಭಯಪೂರಿತವಾಯಿತು ಅವರ ಬದುಕು. ಅಂದರೆ ಯಾವಾಗ ನಾವು ಧರ್ಮದ ಜೀವನವನ್ನು ಮೀರಿ ಅಧರ್ಮದಿಂದ ಏನನ್ನೋ ಸಂಪಾದನೆ ಮಾಡ್ತೀವೋ, ಆನಂತರ ಧರ್ಮ ನೆನಪಾಗುತ್ತೆ ಒಂದು ದಿನ. ಅಯ್ಯೋ, ಆ ಧರ್ಮದ ಮೂಲಕ ನಾನು ಸಂಪಾದಿಸಿದ ಎಲ್ಲವೂ ಕೂಡ ನನ್ನ ಹಿಂದೆನೇ ಸಾವಿನ ರೂಪದಲ್ಲಿ ಓಡಾಡ್ತಾ ಇರುತ್ತೆ. ಆಗ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮಾರಕಾಸ್ತ್ರಗಳು ಅಥವಾ ಬೌನ್ಸರ್ಸ್ಗಳು, ಸೆಕ್ಯೂರಿಟಿ ಗಾರ್ಡ್ಗಳು, ಧರ್ಮದಿಂದ ಜೀವಿಸಿದ ಯಾವೊಬ್ಬ ಕೂಡ, ಧರ್ಮವನ್ನೇ ತನ್ನ ಉಸಿರಾಗಿಸಿಕೊಂಡ, ನ್ಯಾಯ, ನೀತಿ, ನಿಷ್ಠೆ, 100 ರೂಪಾಯಿ ಅಲ್ಲ ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರೂ ಕೂಡ ನಾನು ಧರ್ಮದ ಮೂಲಕವೇ ಮಾಡಿದೆ. ಹೆಚ್ಚು ದಿನ ತಗೊಳ್ಳುತ್ತೆ, ಹಾಗಾಗಿ ನಾನು ಹೆಚ್ಚು ದಿನ ಕಾಯಲಿಕ್ಕೆ ತಯಾರಿಲ್ಲ, ಹಾಗಾಗಿ ಅಡ್ಡದಾರಿಯಲ್ಲಿ ಹೋಗಿ ನಾನು ಹೆಚ್ಚು ಸಂಪಾದಿಸಬೇಕು ಅಂದ ಯಾವೊಬ್ಬ ಮನುಷ್ಯ ಕೂಡ ತನ್ನ ಇಡೀ ಬದುಕಿಗೆ ಸೆಕ್ಯೂರಿಟಿ ಕೊಟ್ಟುಕೊಂಡೇ ಓಡಾಡಬೇಕಾಗುತ್ತೆ. ಅವನಿಗೆ ಯಾವುದೇ ನಂಬಿಕೆ ಇಲ್ಲ ತನ್ನ ಜೀವನ ನೆಮ್ಮದಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ. ಲೋಕ ಹೇಳುತ್ತೆ ಸತ್ಯವಂತರಿಗಿದು ಕಾಲವಲ್ಲ, ದಾಸರು ಬಹಳ ಹಿಂದೆನೇ ಹೇಳಿಬಿಟ್ಟಿದ್ದಾರೆ ಅನ್ಸುತ್ತೆ. ಸತ್ಯ, ಧರ್ಮ, ನ್ಯಾಯ, ನೀತಿ, ಒಳ್ಳೆಯದು, ಒಳ್ಳೆತನ ಹೆಂಗೆ ಅಂದ್ಕೊಂಡು ಹೋಗ್ತೀವಿ, ನಮಗೆ ಅನ್ಯಾಯವಾಗುತ್ತೆ, ನಮಗೆ ಮೋಸ ಮಾಡ್ತಾರೆ. ನೋಡಿ, ಒಂದು ಅರ್ಥ ಮಾಡಿಕೊಳ್ಬೇಕು, ಸತ್ಯವಂತರು, ನೀತಿವಂತರು, ಆಚಾರವಂತರು, ವಿಚಾರವಂತರು ಅಥವಾ ಒಳ್ಳೆಯವರು ಅಂದರೆ ಇದರ ಅರ್ಥ ಮೂರ್ಖರು ಅಂತಲ್ಲ. ಒಳ್ಳೆಯತನ ಬೇರೆ, ಸತ್ಯವಂತಿಕೆ ಬೇರೆ, ಮೂರ್ಖತನ ಬೇರೆ. ಈಗ ಯಾರೊಬ್ಬರು ಅಲ್ಲಿ ಕರೆಂಟಿಗೆ ಸಿಗಾಕೊಂಬಿಟ್ಟಿದ್ದಾರೆ, ಅವ್ರಿಗೆ ಕರೆಂಟ್ ಹೊಡೆದು ಬಿಟ್ಟಿದೆ, ಅಯ್ಯೋ ನಾನು ಒಳ್ಳೆಯವನು ಅಂತ ಹೋಗಿದ ತಕ್ಷಣ ಅವ್ರನ್ನ ಹಿಡ್ಕೊಂಡು ಎಳೆಯೋಕ್ಕಾಗುತ್ತಾ? ಬುದ್ಧಿವಂತಿಕೆ ಇರಬೇಕು. ನಾನೊಂದು ಒಣಗಿರೋ ದೊಣ್ಣೆ ತಗೊಳ್ಬೇಕು, ಒಣಗಿರೋದು ಏನೋ ತಗೊಂಡು ಅದು ವಿದ್ಯುತ್ತಿಂದ ಅವನನ್ನು, ಕರೆಂಟಿಂದ ಅವನನ್ನು ಬೇರ್ಪಡಿಸಬೇಕು. ಅಂದರೆ ನಾನು ಒಳ್ಳೆಯತನ ತೋರುವ ಆತುರದಲ್ಲಿ ನಾನು ಬುದ್ಧಿವಂತಿಕೆಯನ್ನು ಮರೆತುಕೊಂಡು ಎಷ್ಟು ಜನ ಹಾಳಾಗಿದ್ದಾರೆ ಒಳ್ಳೆಯವರು. ಆವಾಗ ಅವರು ಹೇಳ್ತಾರೆ, ಒಳ್ಳೆತನ ಕಾಲ ಇಲ್ಲ ಸ್ವಾಮಿ, ಒಳ್ಳೆತನ ಕಾಲ ಇದ್ದೇ ಇದೆ, ಆದರೆ ನಮ್ಮ ಬುದ್ಧಿವಂತಿಕೆಯನ್ನು ಬಳಸಬೇಕು. ನಮ್ಮ ಅಸ್ತಿತ್ವವನ್ನು ಹಾಳು ಮಾಡಿಕೊಂಡು ಇನ್ನೊಬ್ಬರನ್ನು ಕಾಪಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಯಾರೊಬ್ಬರು ನೀರಲ್ಲಿ ಕೊಚ್ಕೊಂಡು ಹೋಗ್ತಿದ್ದಾರೆ, ಯಾರೋ ಒಬ್ಬನಿಗೆ ಅದನ್ನು ತಡೆಯುವ ಶಕ್ತಿ ಇದೆ, ಈಜು ಬರುತ್ತೆ, ಅವನು ಅದನ್ನು ಆ ಸಾಯ್ತಿರೋರನ್ನು ಅಥವಾ ಕೊಚ್ಚಿಕೊಂಡು ಹೋಗ್ತಿರೋರನ್ನು ಮತ್ತೆ ಅವನು ಬದುಕಿಸಬಲ್ಲ. ಆ ಶಕ್ತಿ ಇದ್ದರೆ ಅವನು ನೀರೊಳಗೆ ಧುಮುಕಬೇಕು. ಯಾರೋ ಅಲ್ಲಿ ಕೊಚ್ಚಿಕೊಂಡು ಹೋಗ್ತಿದ್ದಾರೆ, ಆದರೆ ನನಗೆ ಈಜು ಬರಲ್ಲ, ಆದರೆ ನಾನು ಕಾಪಾಡಬೇಕು ಅನ್ನೋ ಒಳ್ಳೆತನವನ್ನು ಹೊಂದಿದ್ದೀನಿ, ಅದಕ್ಕೆ ನೀರಿಗೆ ಧುಮುಕಿರೆ ಅಲ್ಲಿ 1 ಹೆಣ ಅಲ್ಲ 2 ಹೆಣ ಬೀಳ್ತವೆ ಅಷ್ಟೇ, ಅದು ನಮ್ಮದು ಸೇರಿ.
ಬುದ್ಧಿವಂತಿಕೆ ಒಳ್ಳೆಯತನದ ಜೊತೆ ಯಾವಾಗಲೂ ಇರಬೇಕು. ಒಂದು ಪ್ರಜ್ಞೆ ಇರಬೇಕಲ್ಲ. ಅಯ್ಯೋ ನನಗೆ ನೀರು ಈಜಕ್ಕೆ ಬರಲ್ಲಪ್ಪ ಅಂತ ಬಾಯಿ ಬಡ್ಕೊಂಡು ಯಾರನ್ನೋ ಕೂಗಾದರೂ ಅವ್ರಿಗೆ ಸಹಾಯ ಮಾಡಲಿಕ್ಕೆ ನೆರವಾಗಬಹುದೇ ಹೊರತು ನನಗೆ ಈಜು ಬರಲ್ಲ, ಆದರೆ ಗುರುಗಳು ಹೇಳಿದ್ದಾರೆ ಒಬ್ಬರನ್ನು ಕಾಪಾಡಬೇಕು ಅಂತ ನೀವು ನೀರಿಗೆ ಬಿದ್ದರೆ, ಹೇಳಿದ್ನಲ್ಲ 2 ಹೆಣ, ಫಸ್ಟ್ 1 ಹೆಣ ಬೀಳ್ತಿದ್ದು, ಈಗ 2 ಹೆಣ ಬೀಳ್ತವೆ. ಅಂದರೆ ವಿವೇಕವಿಲ್ಲದ ಉಪಕಾರ ನಿಮಗೆ ಕೆಡುಕನ್ನುಂಟು ಮಾಡುತ್ತೆ. ವಿವೇಕ ಇರಬೇಕು. ಯಾರೋ ಒಬ್ರು ಭಿಕ್ಷೆ ಬೇಡ್ತಾ 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 ಇಲ್ಲಿ ಭಿಕ್ಷೆ ಬೇಡೋದು, ಅಲ್ಲಿ ಹೋಗಿ ಎಣ್ಣೆ ಕುಡಿಯೋದು. ಮೊದಲೆರಡು ದಿವಸ ಓಕೆ, ನಿಮಗೆ ಗೊತ್ತಿರಲಿಲ್ಲ. ಆಮೇಲೆ ನಿಮಗೆ ಗೊತ್ತಾಯ್ತಾ ಓಹೋ, ನಾನು ಅವನಿಗೆ ದುಡ್ಡು ಕೊಡೋದು, ನಾನು ಅವನಿಗೆ ಉಪಕಾರದ ಅರ್ಥದಲ್ಲಿ ಏನೇನು ಮಾಡ್ತಿದ್ದೀನೋ ಹೆಚ್ಚು ಕಡಿಮೆ ಪರೋಕ್ಷವಾಗಿ ಅವನಲ್ಲಿ ಹೋಗಿ ಎಣ್ಣೆ ಕುಡಿತಾನೆ, ಅವನ ಆರೋಗ್ಯ ಹಾಳಾಗುತ್ತೆ ಅಥವಾ ಅವನು ನೀಚನಾಗುತ್ತಿದ್ದಾನೆ, ಅದಕ್ಕೆ ನಾನೇ ಹೊಣೆ ಆಗುತ್ತಿದ್ದೀನಿ ಅಂತ ನಾಳೆ ಉಪಕಾರ ಮಾಡೋದನ್ನು ನಿಲ್ಲಿಸಬೇಕು. ಸಾಧ್ಯವಾದರೆ ಊಟ ಕೊಡಿಸ್ಬೋದು, ದುಡ್ಡು ಕೊಟ್ಟರೆ ಹೋಗಿ ಕುಡಿತಾನೆ. ಇಲ್ಲ ಅವನು ನನ್ನನ್ನು ಕೆಟ್ಟವನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನು ಕೊಡಲ್ಲ ಅಂದರೆ ಹೀಗೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಒಂದು ವಿವೇಕ ಬೇಕು. ಅಯ್ಯೋ ಅವನು ಬಡವನಂಗೆ ಅವನು ಸರ್ ಪಾಪ ಅಂತ ನೀವು ಅಂದರೆ ಈ ಒಳ್ಳೆತನ ಕುರುಡಾಗಬಾರ್ದಲ್ಲ. ಈ ಒಳ್ಳೆತನ ಕುರುಡಾಗಿ ಎಷ್ಟು ಜನ ಹಾಳಾಗೋಗಿದ್ದಾರೆ. ಈ ವಿವೇಕವನ್ನು ನಾವು ಬಳಸಬೇಕು. ಸತ್ಯವಂತರಿಗಿದು ಕಾಲವಲ್ಲ. ಹೌದು, ಕೆಲವೊಮ್ಮೆ ಅನಿಸುತ್ತೆ, ದಾಸರು ಹೇಳಿದ್ದಾರೆ, ಹರಿಸ್ಮರಣೆ ಮಾಡುವವಗೆ ಕ್ಷಯವಾಗುವ ಕಾಲ, ಪರಮ ಪಾಪಿಗಳಿಗೆ ಸುಭಿಕ್ಷ ಕಾಲ. ಅಯ್ಯ ಭಗವಂತ ಸತ್ಯ ನೀತಿ ಅಂದುಕೊಂಡು ಹೋಗುವ ಆ ಸ್ಮರಣೆ ಮಾಡುವ ಬುದ್ಧಿ ಇರುವ ಆಧ್ಯಾತ್ಮಿಕ ಪುರುಷರಿಗೆ ಅಥವಾ ಸತ್ಯವಂತರಿಗೆ ಅಥವಾ ಪುಣ್ಯಾತ್ಮರಿಗೆ ಇದು ಕ್ಷಯವಾಗುವ ಕಾಲ. ಒಳ್ಳೆ ಕಾಲ ಅಲ್ಲ ಅವ್ರಿಗಿದು. ಅಂದರೆ ಅದರ ಅರ್ಥ ಆತ್ಮದ ಉದ್ಧಾರದಲ್ಲಿ ಅವರು ಖಂಡಿತ ಅವರು ಪರಮ ಪುಣ್ಯವಂತರೇ, ಭಗವಂತನ ಅನುಗ್ರಹ ಇದೆ. ಬಟ್ ಲೋಕದಲ್ಲಿ ಅವರಿಗೆ ಯಾವುದೇ ಮನ್ನಣೆ ಇರುವುದಿಲ್ಲ ಅಥವಾ ಪರಮ ಪಾಪಿಗಳಿಂದ ಅವರಿಗೆ ಯಾವಾಗಲೂ ತೊಂದರೆ. ನೀವೇನು ಓದೋದು ಬೇಡ, ಸುಮ್ಮನೆ ದಾಸರ ಪದಗಳು ವಚನಗಳು ಇವನ್ನೆಲ್ಲ ಒಮ್ಮೆ ನಿಧಾನ ಕಣ್ಣಾಡಿಸಿ ನೋಡಿ, ಎಷ್ಟು ಅದ್ಭುತವಾದ ಮಾತು ಹೇಳಿದ್ದಾರೆ ಅವರು. ಸ್ಥಿರವಾದ ಪತಿವ್ರತೆಯ ಪರರು ನಿಂದಿಪ ಕಾಲ, ಪತಿವ್ರತೆಯನ್ನು ಬೈಯೋ ಕಾಲ. ನಾನು ನನ್ನ ಗಂಡ ನನ್ನ ಸಂಸಾರ ಅಂದುಕೊಂಡು ನನ್ನ ಗಂಡ ಕೊಡಿದ್ರು ಬಡಿದ್ರು ಹೊಡೆದ್ರು ಏನು ಮಾಡಿದ್ರು, ಅಯ್ಯೋ ನನ್ನ ಗಂಡನೇ ನನಗೆ ಸರ್ವಸ್ವ ಅಂದುಕೊಂಡು ಬದುಕುವ ಹೆಣ್ಣು ಮಕ್ಕಳನ್ನು, ನಾಚಿಕೆ ಆಗಲ್ಲ ನಿನಗೆ? ಅವನ ಹತ್ರ ಏನು ಬದುಕ್ತೀನಿ ನೀನು? ಹೋಗು, ಜಗತ್ತು ವಿಶಾಲವಾಗಿದೆ. ಅಥವಾ ಗಂಡ ಒಂಚೂರು ಏನೋ ತೊಂದರೆಯಲ್ಲಿದ್ದಾನೆ, ಅವನು ಸರಿ ಇಲ್ಲ ಅಂದಾಗ, ಅಯ್ಯೋ ಅವಳು ಇನ್ಯಾವ ಸಂಬಂಧ ಇಟ್ಕೊಂಡಿದ್ದಾಳೋ ಏನೋ ಅಂತ ಅನುಮಾನಿಸುವ ಕಾಲ. ಆಕೆ ನಿಯತ್ತಾಗಿ ಇದ್ದಾಳೆ. ಸ್ಥಿರವಾದ ಪತಿವ್ರತೆಯ ಪರರು ನಿಂದಿಪ ಕಾಲ, ದರೆ ಅರಿಯೇ ಜಾರೆಯನ್ನು ಕೊಂಡಾಡುವ ಕಾಲ, ಒಬ್ಬ ವೇಶ್ಯೆಯನ್ನು ಕೊಂಡಾಡುವ ಕಾಲ. ಪತಿವ್ರತೆಯನ್ನು ನಿಂದಿಸುವ ಕಾಲ, ವೇಶ್ಯೆಯನ್ನು ಕೊಂಡಾಡುವ ಕಾಲ. ಜಾರೆ ಅಂದರೆ ವೇಶ್ಯೆ ಅಥವಾ ಏನು ಶುದ್ಧವಾದ ವ್ಯಕ್ತಿತ್ವವನ್ನು ಅಥವಾ ಚಾರಿತ್ರ್ಯವನ್ನು ಹೊಂದಿಲ್ಲದ ಹೆಣ್ಣು ಅಂತ. ಎಂಥ ಕಾಲ ಬಂತಲ್ಲ ಅದು. ಉಪಕಾರ ಮಾಡಿದರೆ ಅಪಕರಿಸುವ ಕಾಲ, ಸಕಲವನ್ನು ತಿಳಿದವನಿಗೆ ದುರ್ಭಿಕ್ಷ ಕಾಲ, ಸತಿ ಸುತರು ಎಂಬುವವರ ನಂಬಲರಿಯದ ಕಾಲ, ಸಟೆ ಇಲ್ಲವಿದು ಬಹು ವಿಪರೀತ ಕಾಲ. ಅಯ್ಯ, ಈ ಉಪಕಾರ ಮಾಡಿದ್ರೆ ಮತ್ತು ನಮಗೆ ಅಪಕಾರ ಮಾಡ್ತಾರೆ. ಹಣ ಈಸ್ಕೊಳ್ಬೇಕಾದ್ರೆ ತುಂಬ ಚೆಂದಾಗಿದ್ದವರು ಹಣ ತಗೊಳ್ಬೇಕಾದ್ರೆ ತುಂಬ ಸಂತೋಷದಿಂದ, ಅಯ್ಯೋ ನೀವು ನಮ್ಮ ಪಾಲಿನ ದೇವರು ಅಂತ ತೆಗೆದುಕೊಂಡವರು ಅದನ್ನು ವಾಪಸ್ ಕೇಳಿದಾಗ ನೀವೇ ಅವರಿಗೆ ಶತ್ರುವಾಗಿಬಿಡ್ತೀರಿ. ಉಪಕಾರ ಮಾಡಿದರೆ ಅಪಕರಿಸುವ ಕಾಲ, ಸಕಲವನ್ನು ತಿಳಿದವಗೆ ದುರ್ಭಿಕ್ಷ ಕಾಲ. ಸಕಲವನು ಅಂದರೆ ಏನೋ ಬದುಕಿನ ಕುರಿತು ಒಂಚೂರು ಒಳ್ಳೇದು ಹೇಳ್ತೀರಿ. ಸಿಗರೇಟ್ ಸೇದಬೇಡ ಕಣೋ, ಮದ್ಯಪಾನ ಮಾಡಬೇಡ, ತಂದೆ ತಾಯಿಗೆ ಗೌರವ ಕೊಡಪ್ಪ, ಕಾಲೇಜ್ಗೆ ಹೋಗ್ತೀನಿ ಅಂತ ಹೋಗಿ ತಪ್ಪು ಕೆಲಸಗಳಲ್ಲಿ ಭಾಗಿಯಾಗಬೇಡಪ್ಪ, ಸುಮ್ಮನೆ ನಿನ್ನ ಜೀವನ ಹಾಳು. ನಾಳೆ ದಿನ ನಿನಗೆ ಯಾರೋ ನಂಬಿಸಿ ದ್ರೋಹ ಮಾಡ್ತಾರೆ. ಒಂದು ಯೌವನ ನಶೆ ಟೀನೇಜು ಅಲ್ಲೇನೋ ಎಡವಟ್ಟು ಮಾಡ್ಕೊಳ್ತೀಯ, ನಾಳೆ ಅದು ಹೆತ್ತವರೆಗೂ ಬಂದಾಗ ಇವರು ವ್ಯಥೆ ಪಡ್ತಾರೆ. ಸುಮ್ಮನೆ ಹಂಗೆಲ್ಲ ಯಾಕೆ ಮಾಡ್ಕೊಳ್ತೀಯೋ ಅಂತ ಬುದ್ಧಿವಾದ ಹೇಳಿದ್ರೆ, ಅಯ್ಯೋ ಇವನು ಶೂಟ್ ಆಗ್ತಾನೆ ಅಂತಾರೆ. ಅಂದರೆ ಸಕಲವನ್ನು ತಿಳಿದವಗೆ ದುರ್ಭಿಕ್ಷ ಕಾಲ, ಸತಿ ಸುತರು ಎಂಬುವವರ ನಂಬಲರಿಯದ ಕಾಲ. ಯಾವ ಮಕ್ಕಳು, ಯಾವ ಹೆಂಡತಿ, ಯಾವ ಗಂಡ ಇಲ್ಲ. ಅಂದರೆ ನಾನು ಎಲ್ಲ ಕೆಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ. ಇವತ್ತು ಹೇಗಾಗುತ್ತಿದೆ ಕಲಿಯುಗದಲ್ಲಿ, ಕುಡಿಯೋಕೆ ದುಡ್ಡು ಕೊಡಲಿಲ್ಲ ಅಂತ
ಮಗ ತಲೆ ಮೇಲೆ ಕಲ್ಲೆತ್ತಾಕೋ ಕಾಲ, ಅಮ್ಮನನ್ನು ಜುಟ್ಟಿ ಹಿಡ್ಕೊಂಡು ಮಗಕ್ಕೆ ತಪ್ಪ 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 ಅಂತ ಹೊಡೆಯೋ ಕಾಲ, ಏನಿದು ತನ್ನ ತಾಯಿ, ತನ್ನ ಹೆಂಡತಿ ಅಥವಾ ತನ್ನ ಗಂಡ ಇದು ಯಾವುದಕ್ಕೂ ನಿಯತ್ತಾಗಿಲ್ಲದ ಅಲ್ಲಲ್ಲಿ ಘಟನೆಗಳು ನೋಡ್ತಾ ಇದ್ದಾಗ, ಅಯ್ಯೋ ದಾಸರು ಅವಾಗಲೇ ಹೇಳಿಬಿಟ್ಟಿದ್ದಾರಲ್ಲ, ಸತಿ ಸುತರು ಎಂಬುವವರ ನಂಬಲರಿಯದ ಕಾಲ. ಧರ್ಮ ಮಾಡುವವ ನಿರ್ಮೂಲವಾಗುವ ಕಾಲ, ಕರ್ಮಿ ಪಾತಕರಿಗೆ ಬಹುಸೌಖ್ಯ ಕಾಲ, ನಿರ್ಮಲಾತ್ಮಕ ಸಿರಿ ಪುರಂದರ ವಿಠಲನ ಮರ್ಮದೊಳು ಭಜಿಸಲರಿಯದ ಕಾಲವಯ್ಯ. ಅಪ್ಪ, ಧರ್ಮ ಮಾಡುವವ ನಿರ್ಮೂಲವಾಗುವ ಕಾಲ. ನಿರ್ಮೂಲ ಅಂದರೆ ಇದು ಸಾವು ಅಂತಲ್ಲ, ಧರ್ಮ ಮಾಡುವವನ ಧರ್ಮ ಬುದ್ಧಿಗೆ ಮನ್ನಣೆ ಸಿಗಲ್ಲ. ನಾಲ್ಕು ಜನಕ್ಕೆ ಉಪಕಾರ ಮಾಡ್ತಾನಪ್ಪ, ಅವನಂಗೆ ನಾನು ಇರಬೇಕು ಅಂತ ಅನ್ನೋ ಕಾಲ ಅಲ್ಲ ಇದು. ಅದೇ ಕುಡಿದು ತಿಂದು ಬೀದಿ ಸುತ್ತಕೊಂಡು ಓಡಾಡ್ತಾನಲ್ಲ, ಬಿಡಪ್ಪ ಅವನದೇ ಜೀವನ ಇದ್ರೆ ಅವನ ಥರ ಇರಬೇಕಣೆ, ಅವನನ್ನು ಉದಾಹರಣೆ ತಗೊಳ್ತಾರೆ. ಧರ್ಮ ಮಾಡೋವನನ್ನು ಉದಾಹರಣೆ ತಗೊಳ್ಳೋದೇ ಇಲ್ಲ. ಇದನ್ನೇ ದೊಡ್ಡವರು ಹೇಳ್ತಾರೆ, ಧರ್ಮ ಮಾಡುವವ ನಿರ್ಮೂಲವಾಗುವ ಕಾಲ. ಧರ್ಮ ಮಾಡುವವನನ್ನು ಉದಾಹರಣೆಯಾಗಿ ಕೊಡೋದೇ ಇಲ್ಲ. ನಿರ್ಮೂಲ ಅಂದರೆ ಅದು ಎರಡು ಥರ. ಒಂದು ಸಾವು ಅಂದರೆ ನಾಶ, ಇನ್ನೊಂದು ಮನ್ನಣೆ ಸಿಗದೇ ಇರುವುದು ಅಥವಾ ಒಳ್ಳೆಯ ಕೆಲಸವನ್ನು ಮಾದರಿಯಾಗಿ ತೆಗೆದುಕೊಳ್ಳದೇ ಇರುವುದು ಕೂಡ ಸಾವಿಗಿಂತ ಬೇರೇನೂ ಅಲ್ಲ. ಹೌದಲ್ಲ? ಅದನ್ನು ಕೂಡ ನಿರ್ಮೂಲ ಅಂತ ಭಾವಿಸ್ತಾರೆ. ನೋಡಿ, ಇಂಥ ಸಾಹಿತ್ಯ ತಗೊಂಡಾಗ ಅಥವಾ ಇಂಥವೆಲ್ಲ ದಾಸರ ಮಾತುಗಳು ಇವೆಲ್ಲ ತಗೊಂಡಾಗ ಅವು ಬಹಳ ಸೂಕ್ಷ್ಮ. ಒಂದೊಂದರಲ್ಲಿ 3 ಅರ್ಥ 4 ಅರ್ಥ ಇರ್ತವೆ. ಆದರೆ ಮಾದರಿಯಾಗ ತಗೊಳ್ಳಿ ಬಿಡಲಿ, ನಮ್ಮ ಪಾಲಿನ ಧರ್ಮವನ್ನು ನಾವು ಮಾಡಲೇಬೇಕು. ಕರ್ಮಿ ಪಾತಕರಿಗೆ ಬಹುಸೌಖ್ಯ ಕಾಲ. ಕೊಲೆ ಸುಲಿಗೆ ದರೋಡೆ ಮಾಡಿಕೊಂಡು ಇನ್ನೊಬ್ಬರು ದುಡ್ಡಿಗೋಸ್ಕರ ನಾಟಕಗಳನ್ನು ಮಾಡಿಕೊಂಡು ಅನ್ಯಾಯ ಮಾಡಿಕೊಂಡು ಓಡಾಡೋರಿಗೆ ಇದು ಬಹುಸೌಖ್ಯ ಕಾಲ. ನಿರ್ಮಲಾತ್ಮಕ ಸೇರಿ ಪುರಂದರ ವಿಠಲನ ಮರ್ಮದೊಳು ಭಜಿಸಲರಿಯದ ಕಾಲವಯ್ಯ. ಇದು ನಾನು ಯಾವಾಗಲೂ ದಾಸರ ಮಾತುಗಳನ್ನು ಕೇಳ್ತಾ ಇರ್ತೀನಿ. ಯಾಕಂದರೆ ನೋಡಿ, ಅವರು ಮಹನೀಯರು, ಭಗವಂತನ ಅನುಗ್ರಹವನ್ನು ಹೆಚ್ಚಾಗಿ ಪಡೆದಂಥವರು. ಮುಂದಾಗ್ತಕ್ಕಂತಹ ಪರಿಸ್ಥಿತಿಗಳನ್ನು ಅವರು ಅವತ್ತೇ ಬರೆದಿಟ್ಟುಬಿಟ್ಟಿದ್ದಾರೆ. ಕಾಲ ಇವತ್ತು ಹಾಗೇ ಇದೆ. ಹಾಗಾದರೆ ನಾನು ಹೇಳೋದು, ತುಂಬ ಭಯ ಪಡುವುದು ಬೇಡ. ಭಗವಂತನ ಶ್ರೀರಕ್ಷೆ ನಿಮಗಿದ್ದೇ ಇದೆ, ಆ ಪರಮೇಶ್ವರನ ಅನುಗ್ರಹ ನಿಮ್ಮೆಲ್ಲರಿಗೂ ಇದ್ದೇ ಇದೆ. ಆದರೆ ನೀವು ಒಳ್ಳೆಯತನದ ಜೊತೆ ಬುದ್ಧಿವಂತಿಕೆಯನ್ನು ಬೆಳೆಸ್ಕೊಳ್ಳಿ. ನಾನಾದರೂ ಅಷ್ಟೇ, ಜನ ನನಗನ್ನು ಅಯ್ಯೋ ಇವರು ಹಿಂಗೆ ಒಳ್ಳೆಯವರಪ್ಪ ಅಥವಾ ದೇವರಪ್ಪ ಅದಪ್ಪ ಇದಪ್ಪ ಅಂತ ಏನಂದರೂ ಕೂಡ ನನ್ನ ಬದುಕಿಗೆ, ಈಗ ನಾನು ಈಗ ಜಿಮ್ಮಿಂದ ಎಲ್ಲೋ ಬರ್ತೀನಿ ಅಥವಾ ಎಲ್ಲೋ ಅಮ್ಮ ತರಕಾರಿ ತರಲಿಕ್ಕೆ ಕಳಿಸಿರ್ತಾರೆ, ನಾನು ಎಲ್ಲೋ ಹೋಗಿ ಬರ್ತಾ ಇರ್ತೀನಿ. ಅಲ್ಲಿ ಯಾರೋ ಸಿಗ್ತಾರೆ, ನಿಮ್ಮ ಕಾರ್ಯಕ್ರಮ ಇಷ್ಟ, ಮತ್ತು ನಂದೇನು ಗೊತ್ತಾ ಗುರುಗಳೇ ಅಂತ ಅಲ್ಲೇ ಬೀದಿಲಿ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಅಪ್ಪ ಒಂದು ಕೆಲಸ ಮಾಡಪ್ಪ, ನೀನು ಆಶ್ರಮಕ್ಕೆ ಬಾರಪ್ಪ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಈಗ ನಾನು ಬೀದಿಲಿ ನಿಂತ್ಕೊಂಡು ಹೇಳೋಕ್ಕೂ ಅದು ವಿಚಾರ ಅಲ್ಲಿ ಹೇಳೋದು ಅಲ್ಲ. ಆ್ಯಂಡ್ ಈಗ ನಾನು ಅವ್ರಿಗೆ ಬೇಜಾರಾಗುತ್ತೆ ಅಂತ ನಾನು ಅಲ್ಲೇ ನಿಂತ್ಕೊಂಡ್ರೆ ನನ್ನ ದಿನಚರಿ ಹಾಳಾಗುತ್ತೆ. ಸ್ವಲ್ಪ ನಾವು ಬುದ್ಧಿವಂತಿಕೆ ಉಳಿಸಬೇಕು. ವ್ಯಕ್ತಿಗಳನ್ನು ಕಳ್ಕೊಂಡ್ಬಿಡ್ತೀವಿ ಅನ್ನೋ ಕಾರಣಕ್ಕೆ ತುಂಬ ತಪ್ಪು ನಿರ್ಧಾರಗಳನ್ನು ಮಾಡಬಾರ್ದು. ಹಾಗಾಗಿ ನಾವು ಬುದ್ಧಿವಂತಿಕೆಯ ಜೊತೆ ಒಳ್ಳೆಯತನದ ಜೊತೆ ಬುದ್ಧಿವಂತಿಕೆಯನ್ನು ಬಳಸಬೇಕು. ಇದು ಬಹಳ ಮುಖ್ಯವಾದದ್ದು. ಇಲ್ಲ ಅಂದ್ರೆ ಅಷ್ಟೇ ತೊಂದರೆ ಆಗ್ಬಿಡುತ್ತೆ ಜೀವನ. ಆಗಲಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಏವ ತಸ್ಮೈ ಶ್ರೀ ಗುರುವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಗುರುದೇವ. ಭಗವಂತನನ್ನು ಸ್ಮರಣೆ ಮಾಡ್ತಾ ಭಗವದ್ಗೀತೆಯ ವಿಚಾರದಲ್ಲಿ 7ನೇ ಅಧ್ಯಾಯ 4ನೇ ಶ್ಲೋಕದಲ್ಲಿ ನಾವು ಮಾತಾಡ್ತಿದ್ವಿ.
ಜಗತ್ತು ಹೇಗೆ ಸೃಷ್ಟಿಯಾಯಿತು, ಪಂಚಭೂತಗಳು ಹೇಗೆ ಸೃಷ್ಟಿಯಾಯಿತು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇದು ಹೇಗೆ ನಿರ್ಮಾಣವಾಯಿತು, ಬೆಂಕಿ, ಗಾಳಿ, ನೀರು, ಭೂಮಿ, ಆಕಾಶ, ಈ ಪಂಚಭೂತಗಳು ಹೇಗಾದು, ಆಕಾಶ ಅಂದರೆ ಏನು, ಎಲ್ಲವನ್ನು ಸ್ವಲ್ಪ ನೋಡ್ದು. ನೋಡಿ, ನಾದದ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಪಂಚದಲ್ಲಿ ಸೃಷ್ಟಿಯಾದ ಮೊದಲ ಶಬ್ದ ನಾದ, ಓಂಕಾರ. ಓಂಕಾರದಲ್ಲಿ 8 ಅಕ್ಷರಗಳಿದ್ದಾವೆ ಅಲ್ವಾ. ಅಂದರೆ ಓಂಕಾರವನ್ನು ಗಂಟ್ಲಿಂದ ಮಾಡೋದಲ್ಲ, ನಾಭಿಯಿಂದ ಮಾಡಬೇಕು, ಹೊಕ್ಕುಳದ ಭಾಗದಿಂದ ಆ ಓಂಕಾರ ಮಾಡೋದು. ಅಂದರೆ ದಿವಸಕ್ಕೆ ನೀವು ಒಂದು 108 ಬಾರಿ ಓಂಕಾರ ಮಾಡೋದಿದೆಯಲ್ಲ, ಸಣ್ಣದ ಹಾಗೆ. ಓಂ ಅಂದರೆ ಅದು ಓ ಅಂತ ತಗೋತಾರೆ, ಕೆಲವೊಮ್ಮೆ ಅಂತಲೂ ತಗೊಳ್ತಾರೆ. ನೋಡಿ, ನೀವೊಂದು 108 ಬಾರಿ ನಾಭಿಯಿಂದ ಕರೆಕ್ಟಾಗಿ ಒಂದು ಓಂಕಾರವನ್ನು ಒಂದು 10 ಸೆಕೆಂಡ್ವರೆಗೂ ನೀವು ನಿಲ್ಲಿಸೋಕೆ ಸಾಧ್ಯವಾದರೆ ನಿಮ್ಮ ಶ್ವಾಸಕೋಶ ಶುದ್ಧಿಯಾಗುತ್ತೆ, ಮತ್ತು ಉಸಿರಾಟದ ಏನೇ ಗೊಂದಲಗಳಿದ್ದರೂ ಪರಿಹಾರವಾಗ್ತವೆ. ಮತ್ತು ಓಂಕಾರವನ್ನು ಉಚ್ಚಾರ ಮಾಡುವುದು ಅಂದರೆ ಸಾಕ್ಷಾತ್ ಭಗವಂತನೇ ಅದರೊಳಗಡೆ ತುಂಬಿದ್ದಾನೆ. ಬೇರೆಲ್ಲ ಶ್ಲೋಕಗಳಿಗಿಂತ ಇದು ಬಹಳ ಉತ್ಕೃಷ್ಟವಾದ ಮತ್ತು ಉಚ್ಚರಾಯ ಸ್ಥಿತಿಯಲ್ಲಿರುವ ಒಂದು ಶಕ್ತಿ. ಓಂಕಾರ ಅನ್ನೋದು ಅದು ಉಚ್ಚಾರ ಮಾತ್ರದಲ್ಲೇ ಭಗವಂತನನ್ನು ಆರೋಗ್ಯ, ಮಾನಸಿಕ ನೆಮ್ಮದಿ ಮತ್ತು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವ ದೃಷ್ಟಿಯಲ್ಲಿ ಓಂಕಾರ ಏಕಾಗ್ರತೆಯಿಂದ ಮಾಡಬೇಕು. ನಾಭಿಯಿಂದ ಓಂ ಅಂತ ಶುರು ಮಾಡಿದ್ರೆ ಒಂದು 10 ಸೆಕೆಂಡ್ ಅದನ್ನೇ ಒಂದೇ ಓಂಕಾರವನ್ನು ಒಂದು 10 ಸೆಕೆಂಡ್ ನೀವು ಲ್ಯಾಗ್ ಮಾಡೋದು ಗೊತ್ತಿರಬೇಕು. ಅಥವಾ ಅಷ್ಟು ಉಸಿರಾಟದ ಪ್ರಕ್ರಿಯೆ 10 ಆಗಲಿಲ್ಲ ಅಂದರೂ 15 ಮಾಡಿ, ಏನು ತೊಂದರೆ ಇಲ್ಲ. 15 ಆಗಲಿಲ್ಲ ಅಂದ್ರೆ 20 ಸೆಕೆಂಡ್ ಮಾಡಿ, ಏನು ತೊಂದರೆ ಇಲ್ಲ. ಹೀಗೆ ಅಕಾರ, ಉಕಾರ ಅಂದರೆ ಓಂ ಅನ್ನೋದರಲ್ಲಿ 8 ಅಕ್ಷರಗಳಿದ್ದಾವೆ. ಆಕಾರ, ಊಕಾರ, ಮಕಾರ, ನಾದ, ಬಿಂದು, ಕಲೆ, ಶಾಂತ, ಅತಿಶಾಂತ ಅಂತ. ಅಂದರೆ ಈ 8 ಅಕ್ಷರಗಳು ಈ ಓಂಕಾರದಲ್ಲಿ ತುಂಬಿದ್ದಾವೆ. ಅದಲ್ಲದೆ ಭಗವಂತ 8 ರೂಪದಲ್ಲಿ ಈ ಪ್ರಕೃತಿಯಲ್ಲಿ ಭಗವಂತ ತುಂಬಿದ್ದಾನೆ. ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ಅಂದರೆ ಈ 8 ರೀತಿಯಲ್ಲಿ ಪ್ರಕೃತಿಯಲ್ಲಿ ಭಗವಂತ ಇದ್ದಾನೆ. ವಿಶ್ವ ಜಗತ್ತು, ತೇಜಸ್ಸು, ಪ್ರಜ್ಞೆ, ತುರೀಯ ಅಂದರೆ ನೆನಪು, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ಭಗವಂತ ಹೀಗೆ ಇದ್ದಾನೆ ಪ್ರಕೃತಿಯಲ್ಲಿ. ವಿಶ್ವ, ತೈಜಸ, ಪ್ರಾಜ್ಞ, ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅನ್ನೋ 8 ರೂಪದಲ್ಲಿ ಭಗವಂತ ಇದ್ದಾನೆ. ಅಷ್ಟವಿಧ ಪ್ರಕೃತಿಯಲ್ಲಿ ತುಂಬಿದ. ಹೀಗೆ ಪ್ರಪಂಚ ಅಷ್ಟವಿಧದಲ್ಲಿ ವಿಕಾರಗೊಂಡಿತು. 8 ವಿಧದಲ್ಲಿ ಜಗತ್ತು ರೂಪುಗೊಂಡಿದೆ. ಅಧ್ಯಾತ್ಮದಲ್ಲಿ ಪ್ರತಿಯೊಂದು ಸಂಖ್ಯೆಯ ಹಿಂದೆ ಒಂದು ವೇದಾಂತ ಇದೆ. ಸೃಷ್ಟಿಯ ಪ್ರಕ್ರಿಯೆಯಲ್ಲಿ 8ರ ಮಹತ್ವವನ್ನು ಇಲ್ಲಿ ನಾವು ನೋಡಿದ್ವಿ. ಆಯಿತಾ? ಇದು ಮುಂದುವರಿತಾ 5ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಅಪರ ಇಯಂ ಇತಃ ತು ಅನ್ಯಂ ಪ್ರಕೃತಿಂ ವಿದ್ದಿಮೇ ಪರಾಂ ಜೀವಭೂತಾಂ ಮಹಾಭಾವೋ ಯಃ ಇದಂ ಧಾರ್ಯತೆ ಜಗತ್. ಅಂದರೆ ಇಲ್ಲಿ ನೋಡಿ, ಈಗ ಮತ್ತೆ ಜಡ ಪ್ರಕೃತಿ ಬಗ್ಗೆ ನಾವು ಮಾತಾಡಿದ್ವಿ. ಬೆಂಕಿ, ಗಾಳಿ, ನೀರು, ಭೂಮಿ, ಆಕಾಶ, ಅವು ಅಂದರೆ 5 ಪಂಚಭೂತಗಳು, ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರ. ಒಟ್ಟು ಜಡ ಪ್ರಕೃತಿ ಅಚೇತನ ಸೃಷ್ಟಿಗೆ ಒಬ್ಬ ನಿಮಿತ್ತ ಕಾರಣ, ಇನ್ನೊಂದು ಉಪಧಾನ ಕಾರಣ. ಅಂದರೆ ಏನೇ ಸೃಷ್ಟಿಯಾಗಬೇಕಂದ್ರೂ 2 ಬೇಕು, ಒಂದು ಗಂಡು ಒಂದು ಹೆಣ್ಣು. ಜಗತ್ತಿನ ಸೃಷ್ಟಿಗೆ ಒಂದು ನಿಮಿತ್ತ ಕಾರಣ, ಇನ್ನೊಂದು ಉಪಧಾನ ಕಾರಣ. ಅದು ಮುಂದೆ ಹೇಳ್ತೀನಿ. ಜಡ ಪ್ರಕೃತಿ ಪ್ರಪಂಚಕ್ಕೆ ಉಪಧಾನ ಕಾರಣ. ಅಂದರೆ ಜಡ ಪ್ರಕೃತಿ ಇದೆಯಲ್ಲ, ಈಗ ಪಂಚಭೂತಗಳು ಹೇಳಿದೆ, ಮನಸ್ಸು, ಬುದ್ಧಿ, ಅಹಂಕಾರ, ಇದಕ್ಕೆ ಉಪಧಾನ ಕಾರಣ. ಅದರ ಮೂಲಕ ಭಗವಂತ ಸಮಸ್ತ ಸೃಷ್ಟಿಗೆ ನಿಮಿತ್ತ ಕಾರಣ. ಇಲ್ಲಿ ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ. ಜಡ ಪ್ರಕೃತಿಗೆ ಮತ್ತು ಚೇತನ, ಜಡ ಮತ್ತು ಚೇತನ ಇವೆರಡು ಭಗವಂತನ ಸೃಷ್ಟಿಯೇ ಹೌದು. ಆಯಿತಾ? ಚೇತನದಲ್ಲಿ 2 ವಿಧ, ಚರ ಮತ್ತು ಅಚರ. ಚೇತನದಲ್ಲಿ 2 ವಿಧ,
ಆದ್ದರಿಂದ ಚರ ಮತ್ತು ಅಚರ ಅಂತ. ಅಚರವಾದ ಚೇತನ, ಅಚರ ಅಂದರೆ ಏನು? ಉದಾಹರಣೆಗೆ ಈಗ ಮರ ಗಿಡಗಳು. ಚೇತನ ಅಂದರೆ ಜೀವ ಇರ್ತಕ್ಕಂಥವು, ಚೈತನ್ಯ ಇರ್ತಕ್ಕಂಥವು, ಆ ಥರ ಆಯ್ತಲ್ಲ. ಚೇತನ ಚರ, ಚೇತನದಲ್ಲಿ ಎರಡು ಥರ, ಚರ ಮತ್ತು ಅಚರ. ಅಚರವಾದ ಚೇತನ ಅಂದರೆ ಉದಾಹರಣೆಗೆ ಮರ ಗಿಡಗಳು, ಅಂದರೆ ಸೃಷ್ಟಿಗೆ ಮೇಲೆ ಹೇಳಿದಂತೆ ಒಬ್ಬ ನಿಮಿತ್ತ ಕಾರಣ ಮತ್ತು ಉಪದಾನ ಕಾರಣ ಸಾಕು. ಆದರೆ ಚೇತನದಲ್ಲಿ ಚರವಾದ ಚೇತನ ಅಂದರೆ ಅಂಡಜ ಮತ್ತು ಜರಾಯು, ಸೃಷ್ಟಿಗೆ ಒಂದು ನಿಮಿತ್ತ ಕಾರಣ ಸಾಲದು. ಇಲ್ಲಿ ಎರಡು ನಿಮಿತ್ತ ಕಾರಣ ಬೇಕು, ಒಂದು ತಂದೆ ಒಂದು ತಾಯಿ. ಎರಡು ಚೇತನದಿಂದ ಒಂದು ಚೇತನದ ಸೃಷ್ಟಿ. ಇದರ ಪ್ರಾರಂಭ ಮೂಲ ಸೃಷ್ಟಿಯಲ್ಲೇ ಆಗಿದೆ. ಹೀಗೆ ಎರಡು ಚೇತನ ಮತ್ತು ಒಂದು ಜಡ ಸೇರಿ, ಎರಡು ಚೇತನ ಮತ್ತು ಒಂದು ಜಡ, ಚೇತನ ಮತ್ತು ಜಡ ಸೇರಿ ಸಮಸ್ತ ಸೃಷ್ಟಿ ನಿರ್ಮಾಣವಾಗಿದೆ. ಹಿಂದೆ ಹೇಳಿದಂತೆ ವಸ್ತುತಃ ಪ್ರಳಯ ಕಾಲದಲ್ಲಿ ಇಡೀ ಪ್ರಪಂಚ ಭಗವಂತನ ಉದರದಲ್ಲೇ ಇತ್ತು. ಆದ್ದರಿಂದ ಅವನೇ ತಂದೆ, ಅವನೇ ತಾಯಿ. ಆದರೂ ಈ ಪ್ರಪಂಚದಲ್ಲಿರುವ ಜೀವಜಾತಗಳ ಸೃಷ್ಟಿಗೆ ಮುಂದೆ ಹೇಗೆ ತಂದೆ ತಾಯಿ ಎನ್ನುವ ಎರಡು ಚೇತನ ಬೇಕೋ ಅದನ್ನು ಸೃಷ್ಟಿಯ ಆದಿಯಲ್ಲೇ ಭಗವಂತ ಮಾಡಿಬಿಟ್ಟ. ಈಗ ಪ್ರಪಂಚದಲ್ಲಿ ಯಾವ ರೀತಿ ಜೀವದ ಸೃಷ್ಟಿ ಪ್ರಕ್ರಿಯೆ ಮುಂದುವರಿಯುತ್ತದೋ ಅದೇ ರೀತಿ ಪ್ರಾರಂಭದಿಂದ ಆ ವ್ಯವಸ್ಥೆ ಮಾಡಿದ ಭಗವಂತ ಅದರದ್ದೇ ಮುಂದುವರಿಕೆ ಈಗ ನಾವು ನೋಡ್ತಾ ಇರೋ ಸೃಷ್ಟಿ. ಅಂದರೆ ಭಗವಂತನೇ ತಂದೆ, ಭಗವಂತನೇ ತಾಯಿ. ಇಲ್ಲಿ ಜಡ ಮತ್ತು ಚೈತನ್ಯ ಅನ್ನೋ, ಚೈತನ್ಯದಲ್ಲಿ ಚರ ಮತ್ತು ಅಚರ ಅನ್ನೋ ಎರಡು ವಿಧ, ಚರ ಮತ್ತು ಅಚರ. ಅಚರ, ಚರ ಅಂದರೆ ಒಂದು ಕಡೆ ಚಲನೆ ಇಲ್ಲದೆ ಇರತಕ್ಕಂಥದ್ದು, ಚರ ಮತ್ತು ಅಚರ. ನೋಡಿ, ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಹಿಂದೆ ಹೇಳಿದ ಪ್ರಕೃತಿ ಜಡ ಪ್ರಕೃತಿ, ಆದರೆ ಅದಕ್ಕಿಂತ ಭಿನ್ನವಾದ ಮತ್ತು ಶ್ರೇಷ್ಠವಾದ ಇನ್ನೊಂದು ಪ್ರಕೃತಿ ಇದೆ ಅಂತ. ಅದೇ ಇಡೀ ಪ್ರಪಂಚಕ್ಕೆ ಮಾತೃಸ್ಥಾನ ಕೊಟ್ಟಿರುವ ಚಿತ್ ಪ್ರಕೃತಿ. ಈ ಚಿತ್ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಅದು ಮುಂದೆ ಹೇಳ್ತೀನಿ. ಅಂದರೆ ಕೃಷ್ಣ ಹೇಳ್ತಿದ್ದಾನೆ, ನಾನು ಹಿಂದೆ ಹೇಳಿದ ಪ್ರಕೃತಿ ಜಡ ಪ್ರಕೃತಿ. ಈಗ ಇಷ್ಟೊತ್ತು ಏನು ಹೇಳಿದ್ವಿ ಅದು ಜಡ ಪ್ರಕೃತಿ, ಪಂಚಭೂತಗಳದ್ದು. ಅಂದರೆ ಹೊರಗಡೆ ಈಗ ಏನು ಕಾಣ್ತಾ ಇದೆ, ಮರ ಗಾಳಿ, ಮರ ಗಿಡ ಗಾಳಿ, ಆಕಾಶ, ಸಾಗರ, ಸಮುದ್ರ, ಬೆಟ್ಟ ಗುಡ್ಡ, ಇದೊಂದು ಜಡ ಪ್ರಕೃತಿ. ಆದರೆ ಇದಕ್ಕಿಂತ ಭಿನ್ನವಾದ ಒಂದು ಶ್ರೇಷ್ಠವಾದ ಪ್ರಕೃತಿ ಇದೆ, ಈ ಪ್ರಪಂಚಕ್ಕೆ ಮಾತೃಸ್ಥಾನ ಕೊಟ್ಟಿರುವ ಚಿತ್ತ ಪ್ರಕೃತಿ. ವೇದದಲ್ಲಿ ಹೇಳಿರೋ ಥರ ಜಡ ಪ್ರಕೃತಿ ಅಕ್ಷರ, ಅದಕ್ಕಿಂತ ಭಿನ್ನವಾದ ಚೇತನ ಪ್ರಕೃತಿ ಪರಮಾಕ್ಷರ. ಭಗವಂತ ಪರತ ಪರಮಾಕ್ಷರ, ಅಕ್ಷರ ಪರಮಾಕ್ಷರ. ಹೀಗೆ ಭಗವಂತನಿಗೂ ಮತ್ತು ಪ್ರಪಂಚಕ್ಕೂ ಮಾಧ್ಯಮವಾಗಿ ಶ್ರೀತತ್ವ, ಶ್ರೀತತ್ವ ಅಂದರೆ ಲಕ್ಷ್ಮೀದೇವಿ ಅಥವಾ ಲಕ್ಷ್ಮಿ ಅಂತ. ಅಂದರೆ ಭಗವಂತನಿಗೂ ಮತ್ತು ಪ್ರಪಂಚಕ್ಕೂ ಸೇತುವೆಯಾಗಿ ಶ್ರೀತತ್ವ ಇದೆ. ಈ ಕಾರಣದಿಂದ ಲಕ್ಷ್ಮಿಯನ್ನು ಲೋಕಮಾತೆ ಅಂತ ಕರೀತೀವಿ. ಅದೊಂದು ಸೇತುವೆ. ಅಂದರೆ ಈ ಪ್ರಕೃತಿ ಮತ್ತು ಭಗವಂತ, ಅಂದರೆ ಈ ಬ್ರಹ್ಮಾಂಡಕ್ಕೂ ಮತ್ತು ಭಗವಂತನಿಗೂ ಒಂದು ಸೇತುವೆಯಾಗಿರೋದು ಲಕ್ಷ್ಮಿ. ಅದನ್ನ ಶ್ರೀತತ್ವ ಅಂತ ಕರಿತೀವಿ. ಅದಕ್ಕೆ ಆಕೆಯನ್ನು ಲೋಕಮಾತೆ ಅಂತಲೂ ಕರೀತಾರೆ. ನೋಡಿ, ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ ಜಡ ಪ್ರಕೃತಿಯನ್ನು ಉಪದಾನ ಕಾರಣವಾಗಿ ಬಳಸಿದರೆ, ಉಪದಾನ ಅಂದರೆ ಜಡ ಪ್ರಕೃತಿ, ಪಂಚಭೂತಗಳು. ಆ ಜಡವಾದ ಶರೀರ ಅಂದರೆ ಪಿಂಡಾಂಡ, ಈಗ ನಮ್ಮ ದೇಹ, ಜೀವದ ಸೃಷ್ಟಿಯಾಗಬೇಕಲ್ಲ. ಈಗ ದೇಹ ಏನೋ ಪಂಚಭೂತಗಳಿಂದ ಆಯಿತು, ಒಳಗಡೆ ಒಂದು ಆತ್ಮ ಬೇಕಲ್ಲ, ಜೀವ. ಅಂದರೆ ಈ ಪಿಂಡಾಂಡದಲ್ಲಿ, ಶರೀರದಲ್ಲಿ ಜೀವದ ಸೃಷ್ಟಿಯಾಗಬೇಕಾದ್ರೆ ಜೀವಭೂತಳಾದ ಚೇತನಾ ಶಕ್ತಿ ಹೊಂದಿರುವ ಚಿತ್ ಪ್ರಕೃತಿಯನ್ನು ಕಾರಣವಾಗಿ ಬಳಸಿದ ಭಗವಂತ. ದೇಹ ಇದ್ರೆ ಸಾಲದು, ಅದರೊಳಗಡೆ ಒಂದು ಜೀವದ ಸೃಷ್ಟಿಯಾಗಬೇಕು. ಜೀವಭೂತಳಾದ ಚೇತನಾ ಶಕ್ತಿಯನ್ನು ಹೊಂದಿರುವ ಚಿತ್ ಪ್ರಕೃತಿಯನ್ನು ಕಾರಣವಾಗಿ ಬಳಸಿದ ಭಗವಂತ. ಹೀಗೆ ಜಗತ್ತಿನ ಮೊದಲ ಜೀವ ಚತುರ್ಮುಖನ ಸೃಷ್ಟಿ ಶ್ರೀತತ್ವದಿಂದ ಆಯಿತು. ಅಂದರೆ ಬ್ರಹ್ಮ, ಚತುರ್ಮುಖ ಅಂದರೆ ಬ್ರಹ್ಮ. ಲಕ್ಷ್ಮೀದೇವಿ ಶ್ರೀತತ್ವದಿಂದ ಆದದ್ದು. ಅಂದರೆ ಬ್ರಹ್ಮ ಕೂಡ ವಿಷ್ಣು ಹಾಗೂ ಲಕ್ಷ್ಮಿಯರ ಮಗ. ಅಂದರೆ ಮೊದಲು ಜಗತ್ತು ಮುಂದುವರಿಯಬೇಕು, ಅದಕ್ಕೆ ಮೊದಲ ಪುರುಷ ಚತುರ್ಮುಖ ಬ್ರಹ್ಮ.
ಜಗತ್ತಿನ ಮೊದಲ ಜೀವ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾಯಿತು. ಚತುರ್ಮುಖ ಅಂತ ಅಂದುಕೊಳ್ಳಿ. ಹೀಗೆ ಜಗತ್ತಿನ ಮೊದಲಲ್ಲೇ ಪ್ರಕೃತಿ ಮತ್ತು ಪುರುಷ ಎನ್ನುವ ಎರಡು ವಿಧದ ಚೇತನವನ್ನು ನಾವು ಕಾಣ್ತೇವೆ. ಪ್ರಕೃತಿ ಮತ್ತು ಪುರುಷ. ಆಯಿತಾ? ಭಗವಂತನ ಎರಡು ಮುಖದಿಂದ ಈ ಸೃಷ್ಟಿಯಾಯಿತು. ಭಗವಂತನ ಎರಡು ಮುಖ ಅಂದರೆ ಪ್ರಕೃತಿ ಮತ್ತು ಪುರುಷ ಅಂತ ಅರ್ಥ. ಜಡಕ್ಕೆ ಲಿಂಗಭೇದವಿಲ್ಲ, ಆದರೂ ನಾವು ಕೆಲ ಜಡ ವಸ್ತುಗಳನ್ನು ಹೆಣ್ಣಾಗಿ ಮತ್ತು ಗಂಡಾಗಿ ಗುರುತಿಸ್ತೀವಿ. ಜಡ ಅಂದರೆ ಜೀವವಿಲ್ಲದ್ದಕ್ಕೆ ಲಿಂಗವಿಲ್ಲ, ಆದರೂ ನಾವು ಜಡ ವಸ್ತುವನ್ನು ಕೆಲವೊಮ್ಮೆ ಹೆಣ್ಣು ಗಂಡುಗಳಾಗಿ ಗುರುತಿಸ್ತೀವಿ. ಇದು ಆ ವಸ್ತುವಿನ ಅಭಿಮಾನಿ ದೇವತೆಯ ಲಿಂಗಕ್ಕನುಸಾರವಾಗಿ ಗುರುತಿಸಲ್ಪಟ್ಟಿದೆ. ಉದಾಹರಣೆಗೆ ನದಿಯ ಅಭಿಮಾನಿ ದೇವತೆಗಳು ಹೆಚ್ಚಿನವರು ಸ್ತ್ರೀಲಿಂಗ, ಅದೇ ರೀತಿ ಭೂಮಿಯ ಅಭಿಮಾನಿ ದೇವತೆ ಕೂಡ ಹೆಣ್ಣು. ಈ ಕಾರಣಕ್ಕೆ ನದಿಯನ್ನು ನಾವು ಮತ್ತು ಭೂಮಿಯನ್ನು ತಾಯಿ ರೂಪದಲ್ಲಿ ಕಾಣ್ತೀವಿ. ಈಗ ನದಿಗೆ ಗಂಡು ಹೆಣ್ಣು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಭೂಮಿಗೆ ನಾವು ಗಂಡು ಹೆಣ್ಣು ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಆದರೂ ನಾವು ಅದನ್ನು ಅವರ ಅಭಿಮಾನಿ ದೇವತೆ ಸ್ತ್ರೀ ಆಗಿರೋದರಿಂದ ನಾವು ಅದಕ್ಕೆ ಹೆಣ್ಣಿನ ಹೆಸರು ಕೊಟ್ಟಿದ್ದೀವಿ, ತಾಯಿ ರೂಪದಲ್ಲಿ ಕಾಣ್ತೀವಿ ಅಲ್ವಾ? ಲಕ್ಷ್ಮಿ ಅಂದರೆ ಹೆಣ್ಣು. ಈಗ ನಾವು ಭೂಮಿಗೂ ನಾವು ಭೂಮಿ ತಾಯಿ ಅಂತ ಕರಿತೀವಿ. ಭೂಮಿ ತಂದೆ ಅಂತೀವ? ಇಲ್ಲ, ಭೂಮಿ ತಾಯಿ ಅಂತೀವಿ. ನದಿಗೂ ಕೂಡ ಸರಸ್ವತಿ, ಗೋದಾವರಿ, ಬ್ರಹ್ಮಪುತ್ರ ಅಥವಾ ಕಾವೇರಿ, ಗಂಗೆ ಎಲ್ಲದಕ್ಕೂ ಹೆಣ್ಣಿನ ಹೆಸರು ಕೊಟ್ಟಿದ್ದೀವಿ. ಕಾರಣ ಆ ನದಿಗೆ ಲಿಂಗ ಇದೆ ಅಂತಲ್ಲ, ನದಿಯ ಅಭಿಮಾನಿ ದೇವತೆ ಹೆಣ್ಣು. ಹಾಗಾಗಿ ನಾವು ಅದಕ್ಕೆ ಹೆಣ್ಣಿನ ಹೆಸರು ಕೊಟ್ಟಿದ್ದೀವಿ. ಹೀಗೆ ಜಗತ್ತಿನ ಮೂಲ ಸಂಗತಿ ಭಗವಂತ ಅಂದರೆ ಪುರುಷ ಮತ್ತು ಆತನ ಅಧೀನವಾಗಿರುವ ಜಡ ಪ್ರಕೃತಿ ಮತ್ತು ಚಿತ್ ಪ್ರಕೃತಿ. ನೀವು ನೆನ್ಪಿಟ್ಕೊಳ್ಬೇಕು, ಭಗವಂತ, ಜಡ ಪ್ರಕೃತಿ, ಚಿತ್ ಪ್ರಕೃತಿ ಈ ಮೂರೂ ಕೂಡ ಸೇರಿ ಇವು ಸದಾ ನಿತ್ಯ, ಎಂದೂ ನಾಶವಿಲ್ಲದವು. ಭಗವಂತ ನಾಶವಿಲ್ಲದವನು, ಜಡ ಪ್ರಕೃತಿ ಮತ್ತು ಚಿತ್ ಇವು ನಾಶವಿಲ್ಲದ್ದು. ನಾಶ ಅಂತ ಮೇಲ್ನೋಟಕ್ಕೆ ನಮಗನ್ಸಿದ್ರು ಅವು ನಾಶವಿಲ್ಲದ್ದು. ಮತ್ತು ಭಗವಂತನ ಮಹಾಪ್ರಳಯದ ಮೂಲಕ ಮತ್ತು ಭಗವಂತನ ಉದರವನ್ನು ಸೇರ್ತವೆ. ಪ್ರಕೃತಿ, ಚಿತ್ ಪ್ರಕೃತಿ ಇವು ಸದಾ ನಿತ್ಯ, ಅವಿನಾಶಿ, ನಾಶವಿಲ್ಲದವು. ಆಕಾರವಾದ ಅಂದರೆ ಈ ವಿಕೃತಿಯು ನಾಶವಾಗುತ್ತೆ ಹೊರತು ಪ್ರಕೃತಿ ನಾಶವಾಗುವುದಿಲ್ಲ. ಮೂಲ ದ್ರವ್ಯ ಉತ್ಪತ್ತಿ ನಾಶ ಜಗತ್ತಿನಲ್ಲಿಲ್ಲ. ಆದ್ದರಿಂದ ಇವು ಕ್ಷರವಿಲ್ಲದ, ಕ್ಷರ ಅಂದರೆ ಅಕ್ಷರ ಸಂಗತಿಗಳು, ಅಂದರೆ ನಾಶವಾಗದೇ ಇರತಕ್ಕಂಥವು. ಈ ಮೂರರಿಂದ ಕ್ಷರವಾದ ಪ್ರಪಂಚ ಸೃಷ್ಟಿಯಾಗಿದೆ. ನೋಡಿ, ಇಲ್ಲಿ ನಿಮಗೆ ಚೇತನ, ಜಡ ಪ್ರಕೃತಿ, ಚಿತ್ತ ಪ್ರಕೃತಿ ಮತ್ತು ಲಕ್ಷ್ಮಿ ಅಂದರೆ ಶ್ರೀತತ್ವ ಮತ್ತು ಪರಮಾತ್ಮ ಇವೆರಡೂ ಸೇರಿ ಭಗವಂತ, ನಾರಾಯಣ ಮತ್ತು ಲಕ್ಷ್ಮಿ ಇವೆರಡರೂ ಸೇರಿ ಬ್ರಹ್ಮನ ಸೃಷ್ಟಿ ಅಂದರೆ ಚತುರ್ಮುಖನ ಸೃಷ್ಟಿ. ಕಾರಣ ಪ್ರಪಂಚದ ಸೃಷ್ಟಿಯನ್ನು ಮುಂದುವರಿಸೋದಕ್ಕೆ ಚತುರ್ಮುಖನ ಸೃಷ್ಟಿಯಾಯಿತು. ಇಲ್ಲಿ ಪ್ರಪಂಚ ಸೃಷ್ಟಿಯಾಗಲಿಕ್ಕೆ ಎರಡು ವಿಚಾರ ಬೇಕೇ ಬೇಕು, ಒಂದು ಗಂಡು ಒಂದು ಹೆಣ್ಣು ಅಲ್ವಾ? ಇಲ್ಲಿ ನಾರಾಯಣ ಮತ್ತು ಮಹಾಲಕ್ಷ್ಮಿಯನ್ನು ಈ ಪ್ರಪಂಚದ ತಂದೆ ತಾಯಿಗಳು ಅಂತ. ಈಗ ನೋಡಿ, ನಮ್ಮಲ್ಲಿ ನಾನಾ ನಂಬಿಕೆಗಳಿದ್ದಾವೆ. ಪರಮೇಶ್ವರ ಬೇರೆಯಲ್ಲ, ನಾರಾಯಣ ಬೇರೆಯಲ್ಲ. ಇದರಲ್ಲಿ ಗೊಂದಲ ಆಗುವುದು ಬೇಡ. ಪಾರ್ವತಿ ಪರಮೇಶ್ವರ ಹೇಗೋ, ಲಕ್ಷ್ಮೀ ನಾರಾಯಣರು ಹಾಗೆ. ಎಲ್ಲವನ್ನು ಅಧ್ಯಾತ್ಮ ಹೇಳೋದು ಒಬ್ಬನೇ ಇದ್ದಾನೆ. ನಾವು ನಾನಾ ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುವುದರಿಂದ ನಾವು ಗೊಂದಲ ಮಾಡಿಕೊಳ್ಳೋದು ಬೇಡ. ಭಗವಂತ ಅಂತ ತಗೊಳ್ಳಿ, ಮಹಾಲಕ್ಷ್ಮಿ, ನಾರಾಯಣ ಅವರ ಕಾರಣದಿಂದ ಚತುರ್ಮುಖನ ಸೃಷ್ಟಿಯಾಯಿತು. ಚತುರ್ಮುಖನ ತತ್ವ ಅಂದರೆ ಲಕ್ಷ್ಮೀ ನಾರಾಯಣರು ದೇಹದ ರೂಪದಲ್ಲಿ ಇದ್ದಾರೆ ಅಥವಾ ಅವರಿಬ್ಬರು ಸೇರಿ ಚತುರ್ಮುಖನನ್ನು ಸೃಷ್ಟಿ ಮಾಡಿದ್ರು ಅಂತ ಅಲ್ಲ. ಒಂದು ಪಿಂಡಾಂಡ ಪಂಚಭೂತಗಳಿಂದ ಆಗುತ್ತೆ. ಆದರೆ ಜೀವ ಸೃಷ್ಟಿಯಾಗಬೇಕು ಅಂದರೆ ಚೇತನಾ ಶಕ್ತಿ ಹೊಂದಿರುವ ಚಿತ್ತ ಪ್ರಕೃತಿಯನ್ನು ಕಾರಣವಾಗಿ ಬಳಸಿದ ಭಗವಂತ. ಈ ಜಗತ್ತಿನ ಮೊದಲ ಜೀವ ಚತುರ್ಮುಖ ಸೃಷ್ಟಿ ಶ್ರೀತತ್ವದಿಂದ ಆಯಿತು. ಅಂದರೆ ಒಂದು ಹೆಣ್ಣಿನ ಅಂಶ ಬೇಕೇ ಬೇಕು ಅಂತ. ಇನ್ನು ಮುಂದುವರೆದು 6ನೇ ಶ್ಲೋಕದಲ್ಲಿ ಮತ್ತೆ ಜಡ ಪ್ರಕೃತಿ ಮತ್ತು ಚಿತ್ತ ಪ್ರಕೃತಿ ಇವೇ ಇಡೀ ಜಗತ್ತಿನ ಎಲ್ಲ ಜೀವಜಾತಕ್ಕೂ ಮೂಲ ಕಾರಣ. ಜಡ ಪ್ರಕೃತಿ, ಚಿತ್ತ ಪ್ರಕೃತಿ. ಭಗವಂತ ಜೀವಜಾತದ ಹಿಂದೆ ತಂದೆಯಾಗಿ, ಲಕ್ಷ್ಮೀದೇವಿ ತಾಯಿಯಾಗಿ ನಿಂತು ಈ ಜಗತ್ತನ್ನು ಸೃಷ್ಟಿ ಮಾಡಿದರು. ತಾಯಿಯ ಗರ್ಭದಲ್ಲಿ ಬೆಳೆಯುವ ಭ್ರೂಣದಂತೆ ಜಡ ಪ್ರಕೃತಿ ವಿಕಾರಗೊಂಡಿತು. ಹೀಗೆ
ಚಿತ್ ಪ್ರಕೃತಿ ಜಡ ಪ್ರಕೃತಿಗೆ ರೂಪ ಕೊಟ್ಟಳು, ಕೊಟ್ಟು ಧಾರಣೆ ಮಾಡಿದಳು, ಅದೇ ಜಗತ್ತಾಯಿತು. ಭಗವಂತನ ಶಕ್ತಿ ಆಧಾನದಿಂದ ಪ್ರೇರಣೆಯಿಂದ ಜಡ ಮತ್ತು ಚಿತ್ ಪ್ರಕೃತಿಯ ಮೂಲಕ ಈ ಜಗತ್ತಿನ ಹುಟ್ಟಿಗೆ ಭಗವಂತ ಹೇಗೆ ಕಾರಣನಾದನೋ ಹಾಗೆ ಇಡೀ ಜಗತ್ತಿನ ಪ್ರಳಯ ಕೂಡ ಭಗವಂತ. ಕೃಷ್ಣ ಹೇಳ್ತಾನೆ, ಸಮಸ್ತ ಜಗತ್ತಿನ ಉತ್ಪತ್ತಿಗೆ ಮೂಲ ಕಾರಣ ನಾನು, ಹಾಗೆ ಜಗತ್ತಿನ ಸಂಹಾರಕ್ಕೂ ನಾನೇ ಕಾರಣ. ಜಗತ್ತಿನ ಹುಟ್ಟಿನ ಮೊದಲಿದ್ದವ, ಹುಟ್ಟಿಗೆ ಕಾರಣ, ಸಂಹಾರಕ್ಕೆ ಕಾರಣ, ಸಂಹಾರದ ನಂತರ ಇರುವವ ಒಬ್ಬನೇ ಭಗವಂತ. ನಮ್ಮಲ್ಲಿ ಕೆಲವರು ಕೇಳ್ತಾರೆ, ಈಗ ಜಡ ಪ್ರಕೃತಿಗೆ ನಿಯಾಮಕ ಶಕ್ತಿ ಚೇತನ ಪ್ರಕೃತಿ, ಚೇತನ ಪ್ರಕೃತಿಯನ್ನು ಪ್ರೇರಣೆ ಮಾಡಿ ಸೃಷ್ಟಿ ಸಂಹಾರದಲ್ಲಿ ತೊಡಗಿರುವವ ಪುರುಷ ನಾಮಕ ಭಗವಂತ. ಅಂದರೆ ಸೃಷ್ಟಿ ಮಾಡುವುದು, ನಾಶ ಮಾಡುವುದು ಎಲ್ಲ ಭಗವಂತ. ಹಾಗಾದರೆ ಈ ಭಗವಂತನನ್ನು ನಿಯಂತ್ರಿಸೋರು ಯಾರು? ಭಗವಂತ ಇದನ್ನೆಲ್ಲ ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, ಮತ್ತೆ ಬದುಕಿಸ್ತಾನೆ, ಮತ್ತೆ ನಾಶ ಮಾಡ್ತಾನೆ. ಅಂದರೆ ಇವನನ್ನು ನಾಶ ಮಾಡೋರು ಯಾರು ಅಥವಾ ಇವನನ್ನು ನಿಯಂತ್ರಿಸೋರು ಯಾರು? ಕೃಷ್ಣ ಇದನ್ನು ಮುಂದೆ ತಿಳಿಸ್ತಾ ಹೋಗ್ತಾನೆ. ಮುಂದೆ ಕೃಷ್ಣ ಹೇಳ್ತಾನೆ, ನನ್ನನ್ನು ಮೀರಿ ನನಗಿಂತ ಹಿರಿದಾದದ್ದು, ನನಗಿಂತ ಬೇರೆಯಾದ ಇನ್ನೊಂದು ವಸ್ತು ಇಲ್ಲ. ಈಗ ಪ್ರಶ್ನೆ, ಕೃಷ್ಣನನ್ನು ಯಾರು ನಿಯಂತ್ರಿಸ್ತಾರೆ? ಭಗವಂತನನ್ನು ಯಾರು ನಿಯಂತ್ರಿಸ್ತಾರೆ? ನನಗಿಂತ ಹಿರಿದಾದದ್ದು ಏನೂ ಇಲ್ಲಪ್ಪ. ಕೃಷ್ಣ ಹೇಳೋ ಮಾತು ಭಗವದ್ಗೀತೆಯಲ್ಲಿ, ಅಂದರೆ ಮತ್ತಃ ಪರತರಂ ನ ಅನ್ಯತ್ ಕಿಂಚಿತ್ ಅಸ್ತಿ ಧನಂಜಯ ಮಹಿ ಸರ್ವಂ ಇದಂ ಪ್ರೋತಂ ಸ್ತೋತ್ರೇ ಮಣಿಗಾಣಃ. ಅಂದರೆ ನನ್ನನ್ನು ಮೀರಿ ನನ್ನಿಂದ ಹಿರಿದಾದ ನನಗಿಂತ ಬೇರೆಯಾದ ಇನ್ನೊಂದು ವಸ್ತು ಇಲ್ಲ. ಚಿತ್ತ ಪ್ರಕೃತಿ. ಮೈಕ್ ಆಫ್ ಮಾಡಿಕೊಡ್ರಪ್ಪ, ಮೈಕ್ ಆಫ್ ಮಾಡಿಕೊಡ್ರಪ್ಪ. ಯಾರಪ್ಪ ಅದು? ಪರಮಾತ್ಮ, ಮೈಕ್ ಆಫ್ ಮಾಡಿಕೊಡ್ರಪ್ಪ. ವಿಶ್ವನಾಥ್, ಮೈಕ್ ಆಫ್ ಮಾಡ್ಕೊಳ್ಳಿ. ಇಲ್ಲಿ ಕೃಷ್ಣ ಹೇಳುವುದು, ನನ್ನನ್ನು ಮೀರಿ ನನಗಿಂತ ಹಿರಿದಾದ ಇನ್ನೊಂದು ವಸ್ತು ಇಲ್ಲ. ಇದರಿಂದ ದೇಹಧಾರ ಅಂದರೆ ಚಿತ್ತ ಪ್ರಕೃತಿ, ಜಡ ಪ್ರಕೃತಿ, ಇದರಿಂದ ದೇಹಧಾರಣೆ ಮಾಡಿದ ಜೀವಜಾತ, ವಾಸಿಸುವ ಬ್ರಹ್ಮಾಂಡ, ಈ ಪಿಂಡಾಂಡ ಎಲ್ಲವೂ ಕೂಡ ಭಗವಂತನ ದಾರದಲ್ಲಿರುವ ಮಣಿಗಳು ಹೆಣೆದುಕೊಂಡಂತೆ ಹೆಣೆದುಕೊಂಡಿವೆ. ಇಡೀ ವಿಶ್ವವನ್ನು, ಜೀವಜಾತವನ್ನು ಹೆಣೆದ ಸೂತ್ರ ಆ ಭಗವಂತ. ಅದೊಂದು ಪ್ರಶ್ನೆ ಬರುತ್ತೆ, ಅವನಿಗೆ ಯಾರು ತಂದೆ, ಅವನಿಗೆ ಯಾರು ತಂದೆ, ಅವನಿಗೆ ಯಾರು ತಂದೆ? ಪ್ರಹ್ಲಾದ ಹಿರಣ್ಯಕಶಿಪುನ ಕೇಳ್ದಂಗಿದು, ಅವನನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂತ. ಅವನೇ ಸುಪ್ರೀಂ. ಈ ಪ್ರಕೃತಿ, ಚಿತ್ತ ಪ್ರಕೃತಿ ಅಂದರೆ ಲಕ್ಷ್ಮೀ ತತ್ವ, ಶ್ರೀ ತತ್ವ, ಚಿತ್ತ ಪ್ರಕೃತಿ, ಜಡ ಪ್ರಕೃತಿ, ಈ ಪಿಂಡಾಂಡ, ಈ ದೇಹ, ಅದರೊಳಗಿರೋ ಆತ್ಮ ಎಲ್ಲವೂ ಕೂಡ ಭಗವಂತನಲ್ಲಿ ದಾರದ ಮಣಿಗಳು ಹೆಣೆದುಕೊಂಡಂತೆ ಎಲ್ಲವೂ ಅವನ ಸುತ್ತುತ್ತಾ ಇರತಕ್ಕಂಥದ್ದು. ಅದರ ಹೊರತು ಅವನನ್ನು ಕಂಟ್ರೋಲ್ ಮಾಡೋದು ಯಾವುದೂ ಇಲ್ಲ. ಮುಂದೆ ಕೃಷ್ಣ ಒಂದೊಂದು ವಸ್ತುವಿನಲ್ಲಿ ಯಾವ್ಯಾವ ರೀತಿ, ಈಗ ಸೃಷ್ಟಿ ಆಯಿತು, ಈಗ ಪ್ರಪಂಚದ ತಂದೆ ನಾರಾಯಣ, ತಾಯಿ ಲಕ್ಷ್ಮಿ, ಇವರಿಂದ ಈ ಜಡ ಪ್ರಕೃತಿ, ಈ ಚೈತನ್ಯ ಪ್ರಕೃತಿ, ಈ ಪಿಂಡಾಂಡ ಎಲ್ಲವೂ ಸೃಷ್ಟಿಯಾಗಿದೆ ಸರಿ. ಆದರೆ ಯಾವ ರೂಪದಲ್ಲಿ ಭಗವಂತ ಪ್ರಕೃತಿಯಲ್ಲಿದ್ದಾನೆ ಅಲ್ವಾ? ಯಾವ್ಯಾವ ರೂಪದಲ್ಲಿ ಭಗವಂತ ಇದ್ದಾನೆ, ಇದು ಬಹಳ ಮುಖ್ಯವಾಗುತ್ತೆ. ಇದ್ದಾನೆ ಸರಿ, ಯಾವ ರೂಪದಲ್ಲಿದ್ದಾನೆ? ಈಗ ಸೂರ್ಯನಲ್ಲಿ ಯಾವ ರೀತಿ ಇದ್ದೀಯಪ್ಪ? ಚಂದ್ರ ಸೂರ್ಯರಲ್ಲಿ ಬೆಳಕಿರುವುದು ನನ್ನಿಂದ ಅಂತಾನೆ. ಅಂದರೆ ಚಂದ್ರನಲ್ಲಿರುವ ತಂಪು ಕೃಷ್ಣ, ಸೂರ್ಯನಲ್ಲಿರುವ ಬೆಳಕು ಕೃಷ್ಣ, ಓಂಕಾರದಲ್ಲಿ ಇರುವಂತಹ ಎಲ್ಲ ಅಕ್ಷರಗಳು ಕೃಷ್ಣ ಅಥವಾ ಓಂಕಾರದ ಸತ್ವ ಕೃಷ್ಣ. ಹೀಗೆ ಭಗವಂತ ಎಲ್ಲದರಲ್ಲೂ ಇದ್ದಾನೆ. ಅದನ್ನು ಮುಂದೆ ಹೇಳ್ತಾ ಹೋಗುತ್ತಾನೆ. ಅಂದರೆ ರಸಃ ಅಹಂ ಅಪ್ಸು ಕೌಂತೇಯ ಪ್ರಭ ಹಸ್ಮಿ ಶಶಿ ಸೂರ್ಯೋಯ ಪ್ರಣವ ಸರ್ವ ವೇದೇಶು ಶಬ್ದ ಕೇ ಪೌರುಷಂ ದೃಶು. ಅಂದರೆ ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ, ಆನಂತರ ಪ್ರಪಂಚದೊಳಗೆ ಪ್ರವೇಶ ಮಾಡಿದ ಎನ್ನುವುದನ್ನು ಶಾಸ್ತ್ರಗಳು ಹೇಳ್ತಾವೆ. ಇಲ್ಲಿ ನಮಗೆ ಸ್ವಲ್ಪ ಗೊಂದಲವಾಗುತ್ತೆ. ಭಗವಂತ ಸರ್ವವ್ಯಾಪ ಅಂದರೆ ಅವನು ಎಲ್ಲ ಕಡೆ ಇರ್ತಕ್ಕಂಥವನು, ಸರ್ವಾಂತರ್ಯಾಮಿ. ಆತ ಪ್ರವೇಶ ಮಾಡುವುದು ಅಂದ್ರೇನು? ಅಂದರೆ ಬ್ರಹ್ಮಾಂಡ ಬೇರೆ ಅವನು ಬೇರೆ ಅಂತ ಆಯಿತಾ? ಅಥವಾ ಅವನೇ ಬ್ರಹ್ಮಾಂಡನ ಅಥವಾ ಬ್ರಹ್ಮಾಂಡದೊಳಗಡೆ ಅವನ? ಅಂದರೆ ಈಗ ಶಾಸ್ತ್ರಗಳು ಏನು ಹೇಳ್ತವೆ? ಅಂದರೆ ಪ್ರಪಂಚವನ್ನು ಸೃಷ್ಟಿ ಮಾಡ್ದ, ಆನಂತರ ಅದರೊಳಗಡೆ ಪ್ರವೇಶ ಮಾಡ್ದ ಅಂತ. ಭಗವಂತ ಸರ್ವವ್ಯಾಪಿ ಅನ್ನೋದಾದರೆ ಪ್ರವೇಶ ಮಾಡುವುದು ಅಂದ್ರೇನು?
ಇದು ಅರ್ಥವಾಗಬೇಕು ಅಂದರೆ ಸರ್ವವ್ಯಾಪ್ತ ಭಗವಂತನಿಗೆ ಅನಂತ ರೂಪ ಎನ್ನುವ ವಿಚಾರವೂ ನಮಗೆ ನೆನಪಿರಬೇಕು. ಈಗ ನೋಡಿ, ಆತ ವ್ಯಾಪ್ತವಾದ ಒಂದು ರೂಪದಲ್ಲಿ ಸರ್ವತ್ರ ಇದ್ದಾನೆ ಮತ್ತು ಒಂದೊಂದು ವಸ್ತುವಿನ ವಿಶೇಷ ಶಕ್ತಿ ಪ್ರಧಾನವಾಗಿ ವಿಶೇಷ ಶಕ್ತಿ ಅಭಿವ್ಯಂಜಕನಾಗಿ ಒಂದೊಂದು ವಿಭೂತಿ ರೂಪದಲ್ಲಿ ಪ್ರವೇಶ ಮಾಡುತ್ತಾನೆ. ಈಗ ನಾನು ಹೇಳಿದೆ, ಆಕಾಶ ಮೊದಲೇ ಇತ್ತು, ಆದರೆ ಅದರೊಳಗಡೆ ಪ್ರವೇಶ ಮಾಡಿದಾಗ, ಅದರಲ್ಲಿ ಆವಿರ್ಭಾವಗೊಂಡಾಗ ಅದು ನೀಲಮೇಘಶ್ಯಾಮ ಅಂದರೆ ನೀಲವರ್ಣಕ್ಕೆ ತಿರುಗಿತು. ಭಗವಂತನ ಆವಿರ್ಭಾವ, ಭಗವಂತ ಸೇರಿದ ನಂತರ ಹೀಗೆ ಭಗವಂತ ಎಲ್ಲದರಲ್ಲೂ ಇದ್ದಾನೆ, ಹೌದು, ಆದರೆ ವಿಶೇಷ ಶಕ್ತಿಯಾಗಿ ಇರ್ತಾನೆ. ಹೇಗೆ ಇರ್ತಾನೆ? ಹೀಗೆ ಒಂದು ವಸ್ತುವಿನಲ್ಲಿ ಭಗವಂತ ಅನೇಕ ರೂಪಗಳಿರ್ಬೋದು. ಒಂದು ವಸ್ತುವಿಗೆ ಶಕ್ತಿ ವಿಶೇಷವನ್ನು ಕೊಟ್ಟ ಭಗವಂತನ ರೂಪವನ್ನು ಆತನ ವಿಭೂತಿ ರೂಪ ಅಂತ ಕರೀತವೆ ಅಲ್ವಾ? ವಿಭೂತಿ ರೂಪ ಅಂದರೆ, ಈಗ ನೀರಿನ ಗುಣ ಏನು? ನೀರು ಯಾವ ಕಾರಣಕ್ಕೆ? ಅದು ನಮ್ಮ ಬಾಯಾರಿಕೆಯನ್ನು ನೀಗಿಸುತ್ತೆ ಮತ್ತು ಅದರಲ್ಲಿ ಏನೋ ಒಂದು ರುಚಿ ಇದೆ, ಅದನ್ನು ನೀವು ಹೇಳಲಿಕ್ಕಾಗಲ್ಲ. ನೀರು ಹೆಂಗಿತ್ತಪ್ಪ? ಚೆನ್ನಾಗಿತ್ತು. ಇನ್ನೂ ಕೇಳಿದ್ರೆ ತಂಪಾಗಿತ್ತು, ಇನ್ನೂ ಕೇಳಿದ್ರೆ ಶುದ್ಧವಾಗಿತ್ತು, ಇನ್ನೂ ಕೇಳಿದ್ರೆ ಚೆನ್ನಾಗಿತ್ತು, ಅಷ್ಟೇ ಹೇಳ್ಬೋದು, ಬೇರೆ ಏನು ಹೇಳ್ಬೋದು. ಆದರೆ ಭಗವಂತ ಹೀಗೆ ನೀರಿನಲ್ಲಿ ಹೇಗಿದ್ದ? ನೀರೇ ಅವನು, ಹೌದು, ನೀರೇ ಅವನ ಸೃಷ್ಟಿ, ಹೌದು, ಪಂಚಭೂತ ಅವನದೇ ಸೃಷ್ಟಿ, ಹೌದು, ಆದರೆ ಅದರಲ್ಲಿ ವಿಶೇಷವಾಗಿ ಹೆಂಗಿದ್ದಾನೆ ಅಂದರೆ ಭಗವಂತನ ವಿಭೂತಿ ಅಂದರೆ ಹಾಗೆ, ಇದು ಅವನ ಲೀಲೆ. ಭಗವಂತ ವಿಭೂತಿ ರೂಪದಲ್ಲಿ ಒಂದು ವಸ್ತುವಿನೊಳಗೆ ಪ್ರವೇಶ ಮಾಡಿ ಆ ವಸ್ತುವಿನಲ್ಲಿ ಒಂದು ವಿಶೇಷ ಶಕ್ತಿಯನ್ನು ಅಭಿವ್ಯಕ್ತಿಗೊಳಿಸುತ್ತಾನೆ. ಇದು ವಿಭೂತಿ ವಿಜ್ಞಾನ.